100 ವರ್ಷಗಳ ಹಿಂದೆ ಸಣ್ಣದೊಂದು ಸಂಸ್ಥೆಯ ಬೀಜವನ್ನು ಬಿತ್ತಲಾಗಿತ್ತು. ಈಗ ಅದೇ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ. ಈಗ 100 ವರ್ಷ ಪೂರೈಸ್ತಾ ಇದೆ. ಅಂದ ಹಾಗೆ ಆ ಸಂಸ್ಥೆಯ ಹೆಸರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹೌದು, RSS ಇವತ್ತು 100ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು, ದೆಹಲಿ, ಮುಂಬೈ ಸೇರಿದಂತೆ ದೇಶದ ವಿವಿಧ ಭಾಗದಲ್ಲಿ RSS ಅದ್ಧೂರಿಯಾಗಿ ತನ್ನ 100ನೇ ವರ್ಷದ ಶತಾಬ್ದಿಯನ್ನು ಆಚರಿಸ್ಕೊಳ್ತು. ಜೊತೆಗೆ ಪಥಸಂಚಲನದ ಮೂಲಕ ಕೂಡ ಸಂದೇಶವನ್ನು ರವಾನೆ ಮಾಡ್ತು. ಇನ್ನು RSSನ ಈ ಶತಾಬ್ದಿಯತ್ತ ರಾಜಕೀಯವಾಗೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಸಹಜವಾಗಿ ವಿಪಕ್ಷವಾಗಿರುವಂತಹ ಕಾಂಗ್ರೆಸ್ RSS ವಿಚಾರವನ್ನೇ ಮುಂದಿಟ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದೆ. जनता की अवस्थाओं को ध्यान में रखकर नीतियां नहीं बनती तो असंतोष रहता है. ನಿಷೇಧಿತ ಸಂಘಟನೆಯನ್ನ ಆಚರಣೆ ಮಾಡೋದು ಪ್ರಧಾನಮಂತ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಸ್ವತಂತ್ರ ಭಾರತ ಚರಿತ್ರೆಯಲ್ಲಿ ಕರಾಳ ದಿನ ಅಂತೇಳಿ ನಾವೆಲ್ಲರೂ ಸಹ ಆಚರಣೆ ಮಾಡಬೇಕಾಗುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಯಾರು ಕೂಡ ಚಳುವಳಿಯಲ್ಲಿ ಭಾಗವಹಿಸ್ತಾ ಇಲ್ಲ. ರಾಷ್ಟ್ರಧ್ವಜದ ಬಗ್ಗೆ ಅವರಿಗೆ ಗೌರವ ಇರಲಿಲ್ಲ. ಪಾರ್ಟಿದವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಯಾಕೆ ಅದು ಬೇಕು. ಸೆಪ್ಟೆಂಬರ್ 27, 1925 ವಿಜಯದಶಮಿಯ ದಿನ RSS ಅರ್ಥಾತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜನ್ಮ ತಾಳಿತು. ಬಿಜೆಪಿ ಹಾಗೂ RSSನ ಕಾರ್ಯಕರ್ತರು ಶತಮಾನೋತ್ಸವದ ಸಂಭ್ರಮದಲ್ಲಿದ್ದಾರೆ. ದೇಶದ ನಾನಾ ಕಡೆ ಇವತ್ತು ಈ ಸಂಭ್ರಮವನ್ನ ಆಚರಿಸಿದ್ದಾರೆ. ನಾಗಪುರದ ಕಚೇರಿ ಬಳಿಯೂ ಶತಮಾನೋತ್ಸವ ಆಚರಣೆ ಮಾಡಲಾಗಿದೆ. ಈ ವೇಳೆ ಮಾತನಾಡಿದ RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಭಾರತದ ನೆರೆ ರಾಷ್ಟ್ರಗಳ ಕ್ರಾಂತಿಯ ಬಗ್ಗೆ ಉಲ್ಲೇಖಿಸಿದ್ದಾರೆ. प्रशासन जनता के पास नहीं रहता, संवेदनशील नहीं रहता, लोकाभिमुख नहीं रहता, उनकी जनता की अवस्थाओं को ध्यान में रखकर नीतियां नहीं बनती तो असंतोष रहता है. ಇಷ್ಟೇ ಅಲ್ಲ, ನಿನ್ನೆ ದೆಹಲಿಯಲ್ಲಿ RSS ಶತಮಾನೋತ್ಸವ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿತ್ತು. RSSನ ಶತಮಾನೋತ್ಸವದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಅಂಚೆ ಚೀಟಿ ಮತ್ತು ನಾಣ್ಯ ಬಿಡುಗಡೆ ಮಾಡಿದ್ರು. ಆದರೆ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿರೋದಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಮೋದಿ ಭಾಗಿಯಾಗಿದ್ದು ದುರದೃಷ್ಟಕರ, ಕ್ಷಮೆ ಕೇಳಬೇಕು ಅಂತ ಕಾಂಗ್ರೆಸ್ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. ನಿಷೇಧಿತ ಸಂಘಟನೆಯನ್ನ ಆಚರಣೆ ಮಾಡೋದು ಪ್ರಧಾನಮಂತ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಯಾವ ಪ್ರಧಾನಮಂತ್ರಿಗಳು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅದೇ ಸಂವಿಧಾನದ ವಿರೋಧ ಇರ್ತಕ್ಕಂಥವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು. ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳು ಸಹ ತ್ರಿವರ್ಣ ಧ್ವಜಕ್ಕೆ ಗೌರವವನ್ನು ಕೊಡ್ತಾರೆ. ಆ ತ್ರಿವರ್ಣ ಧ್ವಜವನ್ನ 52 ವರ್ಷಗಳ ಕಾಲ RSS ಕಚೇರಿಯ ಮೇಲೆ ಅವರು ಆರಿಸಿರಲಿಲ್ಲ. ಅಂತ ದೇಶದ್ರೋಹ ಕೆಲಸಗಳು ಸಹ ಮಾಡಿರ್ತಕ್ಕಂಥ ಸಂಘಟನೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಇಡೀ ಭಾರತೀಯರಿಗೆ ಅಪಮಾನ ಮಾಡ್ತಕ್ಕಂಥ ವಿಚಾರ. ಯಾರು ತ್ರಿವರ್ಣ ಧ್ವಜದ ಬಗ್ಗೆ ಗೌರವ ಇಟ್ಕೊಂಡಿಲ್ಲ, ಯಾರು ದೇಶದಲ್ಲಿ ದ್ವೇಷ, ಅಸೂಯೆ ಮತ್ತು ಧರ್ಮದ ರಾಜಕಾರಣವನ್ನ ಮಾಡಿ ದೇಶವನ್ನ ಭೇದ ಭಾವವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂಘಟನೆಯನ್ನ ಪ್ರಧಾನಮಂತ್ರಿಗಳು ಆಚರಣೆ ಮಾಡಿರ್ತಕ್ಕಂಥದ್ದು ಈ ದೇಶದ ಒಂದು ಚರಿತ್ರೆ, ಸ್ವತಂತ್ರ ಭಾರತ ಚರಿತ್ರೆಯಲ್ಲಿ ಕರಾಳ ದಿನ ಅಂತ ಹೇಳಿ ನಾವೆಲ್ಲರೂ ಸಹ ಆಚರಣೆ ಮಾಡಬೇಕಾಗುತ್ತೆ. RSS ಶತಮಾನೋತ್ಸವದ ಬಗ್ಗೆ ಕುಟುಕಿದ ಸಚಿವ ರಾಮಲಿಂಗಾರೆಡ್ಡಿ, RSS ದೊಡ್ಡ ಸಂಘಟನೆ, ಆದರೆ ಸ್ವತಂತ್ರ ಚಳುವಳಿಯಲ್ಲಿ ಅವರು ಭಾಗಿಯಾಗಿಲ್ಲ ಅಂದ್ರು. RSSನವರು ಅವರ ಕಚೇರಿ ಮೇಲೆ ತ್ರಿವರ್ಣ ಧ್ವಜ ಹಾರಿಸುತ್ತಿರಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. RSS ಸಂಘಟನೆ ಬಹಳ ದೊಡ್ಡ ಸಂಘಟನೆ, ಎರಡನೇ ಮಾತಿಲ್ಲ. ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಯಾರು ಕೂಡ ಚಳುವಳಿನಲ್ಲಿ ಭಾಗವಹಿಸ್ತಾ ಇಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಚಳುವಳಿನಲ್ಲಿ ಭಾಗವಹಿಸದೇ ಇರತಕ್ಕಂಥದ್ದು ದುರಾದೃಷ್ಟ. ಭಗವದ್ ಧ್ವಜಕ್ಕೆ ಅವರು ರಾಷ್ಟ್ರಧ್ವಜದ ಬಗ್ಗೆ ಅವರಿಗೆ ಗೌರವ ಇರಲಿಲ್ಲ, ಬಹಳ ವರ್ಷ ಇರಲಿಲ್ಲ. ಸುಮಾರು 52 ವರ್ಷಗಳ ಕಾಲ ನಾಗ್ಪುರ ಅವರ ಕೇಂದ್ರ ಕಚೇರಿ ಮತ್ತು ಶಾಖೆಗಳು ದೇಶದ ಎಲ್ಲ ಭಾಗದಲ್ಲೂ ಇದೆ. ಕೇಂದ್ರ ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನು ಅವರು ಹಾರಿಸ್ತಿರಲಿಲ್ಲ. ಇನ್ನು ವಿಜಯದಶಮಿ ಹಿನ್ನೆಲೆ ಬೆಂಗಳೂರಿನಲ್ಲಿ RSS ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ R ಅಶೋಕ್, ಸಂಸದರಾದ PC ಮೋಹನ್, ತೇಜಸ್ವಿ ಸೂರ್ಯ ಭಾಗಿಯಾಗಿದ್ರು. ಈ ಕುರಿತು ಪ್ರತಿಕ್ರಿಯಿಸಿದ DCM DK ಶಿವಕುಮಾರ್, ಅವರ ಪಕ್ಷ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಗಾಂಧೀಜಿಯವರು ಹೇಳಿದ್ದನ್ನ ಬಿಜೆಪಿಯವರು ಹೇಳ್ತಾರಾ ಅಂತ ಪ್ರಶ್ನಿಸಿದ್ರು. ಪಾರ್ಟಿದವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿರಿ, ನನಗೆ ಯಾಕೆ ಅದು ಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ರಘುಪತಿ ರಾಘವ ರಾಜ ರಾಮ್ ಪತಿತ ಪಾವನ ಸೀತಾರಾಮ್. ಗಾಂಧಿ ಈಶ್ವರ ಹಲ್ಲ ತೇರೆ ನಾಮ ಅವ್ರು ಹೇಳಿದ್ರು. ಅವ್ರು ಅಲ್ಲ ಅಂತ ಮಾತಾಡ್ತಾರ? ಗಾಂಧೀಜಿ ಅವ್ರು ಹೇಳಿದ್ನ ಹೇಳ್ತಾರ? ಅವರು ಬಿಜೆಪಿಯವರು ಅಲ್ಲ ಬಗ್ಗೆ ಮಾತಾಡ್ತಾರ? RSS 100ರ ಸಂಭ್ರಮದಲ್ಲಿದೆ. ದೇಶದ ನಾನಾ ಕಡೆ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಿದೆ.
ಆದ್ರೆ ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ ವಿರುದ್ಧ ಟೀಕಾಸ್ತ್ರ ಹೂಡಿದ್ದಾರೆ. ಇದಕ್ಕೆ ಕಮಲ ಪಡೆಯ ಕಲಿಗಳು ಅದ್ಯಾವ ರೀತಿ ತಿರುಗೇಟು ಕೊಡ್ತಾರೆ ಕಾದು ನೋಡಬೇಕು. ಹರೀಶ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.